ಸೊ ಇವತ್ತೇನಾಗ್ತಿದೆ, ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ಬಿಟ್ಟಿದ್ದೀವಿ, ನಾವೆಲ್ಲ ಲೈಫಲ್ಲಿ ಬಿಸಿ ಇದ್ದೀವಿ, ಏನು ಮಾಡ್ಕೊಂಡಿದ್ದೀವಿ, ರಿಲೇಟಿವ್ಸ್ ಎಲ್ಲಿ ಇದಾರೆ ಗೊತ್ತಿಲ್ಲ, ಮಕ್ಕಳಿಗೆ ಕಸಿನ್ಸ್ ಯಾರು ಗೊತ್ತಿಲ್ಲ. ಹಾಂ, ಎಲ್ಲೋ ಒಂದ್ಸಲ ಮದುವೆ ಸಿಗ್ತಾರೆ, ಓ ಬೇಬಿ ಇವ್ರು ಯಾರು ಗೊತ್ತಾ, ನಮ್ಮ ಅಣ್ಣ, ನಮ್ಮ ಡ್ಯಾಡಿ ಬ್ರದರ್ ಮಗನ. ಹೌದಾ ಡ್ಯಾಡಿ, ಲೈಫಲ್ಲಿ ಒಂದ್ಸಲ ನೋಡಿಲ್ಲ ನೀವು ತೋರಿಸಿಲ್ಲ, ನೋಡಿಲ್ಲ ಅವನು. ಸೊ ಇದು ಮಾಡಬೇಡಿ. ಡೆಫಿನೆಟ್ಲಿ ಸೋಷಲೈಸೇಷನ್ ಮಾಡಿ. ನೀವು ಬ್ಯುಸಿ ಲೈಫಲ್ಲಿ ನೀವು ಹುಚ್ಚರ ಹೋಗ್ತಿದ್ದೀರಾ ರ್ಯಾಟ್ ರೇಸಲ್ಲಿ. ಗೆಟ್ ಔಟ್, ಇಂಟ್ರ್ಯಾಕ್ಟ್ ಮಾಡಿ, ಸೋಷಲೈಸ್ ಮಾಡಿ. ಹೈಜೀನ್ ಒಂದು ಕಡೆ, ಡಿಸಿಪ್ಲಿನ್ ಒಂದು ಕಡೆ, ಕ್ಲೀನ್ನೆಸ್ ಒಂದು ಕಡೆ ರೀ. ಒಂದು ಸೋಷಲ್ ಲೈಫ್. ಎಲ್ಲರಿಗಿಂತ ಸ್ಟ್ರಾಂಗೆಸ್ಟ್ ಇರೋ ಬಾಡಿ ನಿಮ್ದು ಗಿಫ್ಟ್ ಕೊಟ್ಟಿರೋ ದೇವ್ರು ಏನು ಗೊತ್ತಾ? ಬ್ರೈನ್, ಮೈಂಡ್, ಹೆಲ್ತ್. ಇದು ಚೆನ್ನಾಗಿಲ್ಲ ಅಂದರೆ ಎಲ್ಲ ಮಣ್ಣು. ನಿಮ್ಮ ಕೋಟ್ಯಾಂತರ ನಿಮ್ಮ ಅಕೌಂಟಲ್ಲಿ ಇದ್ರು, ಇದರಲ್ಲಿ ನಿಮಗೆ ಪೀಸ್ ಇಲ್ಲ ಅಂದರೆ ಮಣ್ಣು. ಸೊ ಮೈಂಡಿಗೆ ಸ್ಟ್ರಾಂಗ್ ಮಾಡಬೇಕು, ಮೈಂಡಿಗೆ ಹ್ಯಾಪಿ ಮಾಡಬೇಕು, ಮೈಂಡಿಗೆ ಎಕ್ಸೈಟ್ಮೆಂಟ್ ಕೊಡಬೇಕು. ಮಕ್ಕಳಲ್ಲಿ ಅವ್ರಿಗೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಇಗ್ನೋರ್ ಮಾಡಬೇಕು, ಪನಿಷ್ ಮಾಡೋದು, ಮಗು ಅದು ಬೆಳೀಲಿ. ನಾಳೆ ದಿನ ಅವನು 25 ವರ್ಷ ಹಂಗೆ ಇರ್ತಾನೆ, ಅವನು ಹುಚ್ಚಂತರ ಇಲ್ಲ ತಾನೆ. ಎಲ್ಲರೂ ಗಲಾಟೆ ಮಾಡಿ ದೊಡ್ಡರಾಗಿರೋದು. ನೀವು ಯಾರು? ಅದಕ್ಕೆ ನಾವು ಪೇರೆಂಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. LOL ಡಾಕ್ಟರ್ ಹೈಫೈ ಆರ್ಟ್ ಆಫ್ ಪೇರೆಂಟಿಂಗ್ ಅಂತ ನಮ್ಮದು ಪ್ರೋಗ್ರಾಮ್ ಇದೆ. ಎವ್ರಿ 2-3 ಮಂತ್ಸ್ ಮಾಡ್ತೀನಿ. ಈಗ 7th ಡಿಸೆಂಬರಲ್ಲಿ ಬ್ಯಾಂಗ್ಳೂರ್ ಮದರ್ ಟೆಕ್ಲಾ ಆಡಿಟೋರಿಯಂ ಇದೆ. 7th ಡಿಸೆಂಬರ್ ಸಂಡೇ 11:30 ಶುರು ಆಗುತ್ತೆ. ಇದ್ರ ನಾವು ಮಕ್ಕಳಿಗೆ ಹೇಗೆ ಸಾಕಬೇಕು, ಬೆಸ್ಟ್ ಪೇರೆಂಟಿಂಗ್ ಹೇಗೆ ಕೊಡಬೇಕು,